ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನ ಟೇಸ್ಟ್ ನೋಡಿ ಹೇಗಿದೆ ಅಂತ. ಅದು ಪಿಂಕ್ ಅಂತೆ, ಪಿಂಕ್. ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಹೇಳೋ ಮಾತನ್ನ ಸ್ವಲ್ಪ ಕೇಳ್ಬೇಕಪ್ಪ. ಥ್ಯಾಂಕ್ ಯು ರಾಮ್, ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಗೆ ಹೇಳಿದ್ದೆ, ನೆನಪಿದ್ಯಾ? ನೀವು ಬಾಸ್, ನಾನೊಬ್ಬ ನಾರ್ಮಲ್ ಎಂಪ್ಲಾಯ್, ನೀವು ನನ್ನಿಂದ ದೂರ ಇರಬೇಕು ಅಂತ. ಇವಾಗ ಅದ್ರ ಬಗ್ಗೆ ಎಲ್ಲ ನೆನ್ಸ್ಕೊಂಡ್ರೆ ಎಷ್ಟು ನಗು ಬರೋದು ಗೊತ್ತಾ? ಹೌದೌದೌದು, ನಾನೆಷ್ಟು ನೊಂದ್ಕೊಂಡಿದ್ದೆ ಅಂತ ನನಗೆ ಗೊತ್ತು. ನೊಂದ್ಕೊಂಡಿದ್ರಾ? ಮತ್ತಿನ್ನೇನು, ನಂಗೆ ಬೇಜಾರಾಗಲ್ವಾ? ಸಾರಿ ರಾಮ್. ಈಗ ಬೈತಿದ್ದವಳು ನನ್ನ ಹೆಂಡತಿ ಆಗಿದ್ದಾಳೆ ಅಂತ ಪ್ಲೀಸ್ ರಿವೆಂಜ್ ಎಲ್ಲ ತಗೋಬೇಡಿ ಆಯ್ತಾ? ಆಗಲ್ಲ ಏನಿಲ್ಲ. ಈಗ ನೋಡಿ, ಕೈ ಹಿಡಿದ ಹೆಂಡತಿನ ಅರ್ಥ ಮಾಡ್ಕೊಂಡು ಅನುಸರಿಸ್ಕೊಂಡು ಹೋಗೋವನೇ ನಿಜವಾದ ಬಾಸ್. ಏನಂತೀರಾ? ಓಕೆ ಬಾಸ್. ಆಕ್ಚುಲಿ ನಾನು ಬಾಸೇ. ಈಗ ನೋಡಿ, ಬಾಸ್ ಹೋದವನು ನನ್ನ ಮುದ್ದಾದ ಹೆಂಡತಿಗೆ ಸೀರೆ ಉಡ್ಸೋಕ್ಕೂ ಹೆಲ್ಪ್ ಮಾಡ್ತಿದ್ದಾನೆ. ಎಷ್ಟು ಒಳ್ಳೆ ಬಾಸ್ ಅಲ್ವಾ? ಅದೇನೋ ನಿಜ. ನೀವು ತುಂಬಾ ಒಳ್ಳೆ ವ್ಯಕ್ತಿ, ತುಂಬಾ ಒಳ್ಳೆ ಬಾಸ್, ತುಂಬಾ ಒಳ್ಳೆ ಗಂಡ, ತುಂಬಾ ಒಳ್ಳೆ ಅಪ್ಪ, ಹಾಗೆ ತುಂಬಾ ಒಳ್ಳೆ ಅಣ್ಣ ಕೂಡ. ಇವತ್ತು ರಕ್ಷಾ ಬಂಧನ ಅಲ್ವಾ? ಕರೆಕ್ಟ್ ಅಲ್ವಾ? ಇಷ್ಟೊತ್ತಿಗೆಲ್ಲ ಅಂಜಲಿ ಫೋನ್ ಬರ್ಬೇಕಾಗಿತ್ತು. ಪ್ರತಿ ವರ್ಷ ನಾನು ಅಶೋಕ ಅಂಜಲಿ ಸೇರ್ಕೊಂಡಿದ್ದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಇನ್ಫ್ಯಾಕ್ಟ್ ಅವ್ಳು ಹಾಸ್ಪಿಟಲ್ ಅಲ್ಲಿ ಇದ್ದಾಗ್ಲೂ ಎಲ್ಲೇ ಇದ್ರು ರಾಖಿನ ಕೊರಿಯರ್ ಮಾಡ್ಬಿಟ್ಟಿರೋಳು. ಈ ಸಿಹಿ ಯೋಚನೆಯಲ್ಲಿ ಇದೆಲ್ಲ ಮರ್ತೇ ಹೋಗಿತ್ತು. ಅಣ್ಣಗೊಂದು ಕಾಲ್ ಮಾಡ್ಬಿಟ್ಟು ಬರ್ಲಾ? ಯಾ ಶೋರ್. ಸೀತಾ ಕಾಲ್ ಮಾಡಿದ್ದಾಳೆ. ಹಲೋ ಹಲೋ ಅಣ್ಣ. ನಾನೇ ಕಾಲ್ ಮಾಡಬೇಕು ಅಂತಿದ್ದೆ, ಆದ್ರೆ ಏನ್ ಮಾಡ್ಲಿ, ನನ್ನ ಹತ್ರ ಕರೆನ್ಸಿನೇ ಇರಲಿಲ್ಲ. ಇನ್ನೊಂದು ವಿಷಯನಮ್ಮ, ನಿಮ್ಮ ಮನೆ ಹತ್ರ ಹೋಗಿದ್ದೆ. ನಿಮ್ಮ ಮನೆ ಆ ಮೇನ್ ಡೋರು ಹಾಳಾಗಿ ಹೋಗಿತ್ತು. ಕಾರ್ಪೆಂಟರ್ನ ಕರೆಸಿ ಎಲ್ಲ ರಿಪೇರಿ ಮಾಡಿಸಿದ್ದೀನಮ್ಮ. ಅವನು 1200 ರೂಪಾಯಿ ತಗೊಂಡ. ಜೊತೆಗೆ ಬಂದು ಹೋಗಿದ್ದಕ್ಕೆ ಅಂದ್ಬಿಟ್ಟು 300 ರೂಪಾಯಿ, ಒಟ್ಟು 1500 ರೂಪಾಯಿ ಇಸ್ಕೊಂಡಮ್ಮ. ಅದು ನನ್ನ ಹತ್ರ ದುಡ್ಡಿರ್ಲಿಲ್ಲ. ಆದಷ್ಟು ಬೇಗ ನನ್ನ ಅಕೌಂಟಿಗೆ ಕಳಿಸ್ತೀಯಾ? ಸರಿ ಅಣ್ಣ. ಇನ್ನೊಂದು ವಿಷಯನಮ್ಮ, ಅಜಿತಾ ಇದಾರಲ್ಲ, ನಾನು ಅವ್ರ ಹತ್ರ ಹೋಗಿ ಮನೆ ಕೀ ಕೊಡಿ ಅಂದ್ರೆ ಒಳ್ಳೆ ಕಳ್ಳರನ್ನ ನೋಡ್ದಂಗೆ ನೋಡ್ತಾರಮ್ಮ. ಅವ್ರೇನು ಬೇಕು ಅಂತ ಹಾಗೆ ಮಾಡ್ತಾ ಇದ್ದಾರ ಅಥವಾ ನೀನೇ ಹೇಳಿ ಹಾಗೆ ಮಾಡಿಸ್ತಾ ಇದೀಯಾ? ಬೇಗ ಅಕೌಂಟ್ಗೆ ದುಡ್ಡು ಹಾಕ್ಬಿಡಮ್ಮ. ಕಾಸಿಲ್ಲ, ಕಷ್ಟದಲ್ಲಿದ್ದೀನಮ್ಮ. ಸರಿ ಅಣ್ಣ, ಕಳಿಸ್ತೀನಿ. ಇವತ್ತಿನ ಕಲೆಕ್ಷನ್ ಆಯ್ತು. ನಾನು ಹೇಗಿದ್ದೀನಿ ಅಂತಾನೂ ಕೇಳಿಲ್ಲ ನನ್ನ ಅಣ್ಣ. ನಿಮ್ಮ ಹತ್ರ ದುಡ್ಡಿದೆಯಲ್ಲ, ಅದ್ರ ಮೇಲೆ ಕಣ್ಣವರಿಗೆ. ಓಕೆ ಸೀತಾ, ಡೋಂಟ್ ವರಿ. ಏನೋ ಅವಶ್ಯಕತೆ ಇರ್ಬೋದೇನೋ, ಅದೇನು ದೊಡ್ಡ ಮ್ಯಾಟ್ರ್ ಏನಲ್ಲ ನನಗೆ. ಅಣ್ಣ ಆಗಿ ಅವ್ರು ಯಾವತ್ತೂ ನನ್ನ ಜೊತೆ ನಿಂತಿದ್ದೇ ಇಲ್ಲ. ತಂಗಿ ಅಂತ ಒಂದಿಷ್ಟು ಪ್ರೀತಿನೂ ಇರಲಿಲ್ಲ ರಾಮ್. ನನಗೆ ಅವ್ರ ಮೇಲೆ ಯಾವ ಥರ ಎಕ್ಸ್ಪೆಕ್ಟೇಷನ್ಸು ಇಲ್ಲ. ಇವತ್ತು ರಕ್ಷಾ ಬಂಧನ್, ಒಡ ಹುಟ್ಟಿದ ಅಣ್ಣ, ವಿಶ್ ಮಾಡೋಣ ಅಂತ ಖುಷಿಯಿಂದ ಕಾಲ್ ಮಾಡಿದೆ. ಯಾಕೆ ಕಾಲ್ ಮಾಡಿದೆ ಅಂತನೂ ಕೇಳಿಲ್ಲ ಗೊತ್ತಾ? ನಿಜವಾಗ್ಲೂ ಬೇಜಾರಾಗತ್ತೆ ಇವರು ನನ್ನ ಅಣ್ಣ ಅದಕ್ಕೆ ಅಂತ ಹೇಳ್ಕೊಳಕ್ಕೆ. ಓಕೆ ಸೀತಾ, ಈಗಷ್ಟೇ ನೀವು ಹೇಳಿದ್ರಿ ನನ್ಗೆ ಅವರಿಂದ ಯಾವ ಎಕ್ಸ್ಪೆಕ್ಟೇಷನ್ಸು ಇಲ್ಲ ಅಂತ. ಮತ್ತಿನ್ಯಾಕೆ ಬೇಜಾರಾಗ್ತೀರಾ? ನಿಮಗೆ ನಾನಿದ್ದೀನಿ, ಮುದ್ದಾದ ಮಗಳು ಸಿಹಿ ಇದ್ದಾಳೆ. ಯು ಹ್ಯಾವ್ ಅ ನ್ಯೂ ಫ್ಯಾಮಿಲಿ ಹಿಯರ್. ಅಣ್ಣ ಅತ್ಗೆ ನಿಮ್ಮನ್ನ ಅರ್ಥ ಮಾಡ್ಕೊಂತಿಲ್ಲ ಅಂತ ಯಾಕೆ ನೀವು ಬೇಜಾರು ಮಾಡ್ಕೋತೀರಾ? ನಾವು ಅವ್ರನ್ನ ಅರ್ಥ ಮಾಡ್ಕೊಳ್ಳೋಣ ಬಿಡಿ. ಆಗಾಗ ಅವ್ರಿಗೆ ಏನ್ ಬೇಕೋ ಅದನ್ನ ನಾವು ಕೊಡೋಣ. ರಾಮ್, ನೀವು ದುಡ್ಡು ಕೊಡೋ ಮೆಷಿನ್ ಅಲ್ಲ, ನನ್ ಗಂಡ. ಏನಂದ್ರೆ? ಕಮಗೆ? ನನ್ ಗಂಡ ಅಂದೆ. ಓ, ಸೊ ನೀವು ಗಂಡ ಅಂತ ಹೇಳಿದ್ಮೇಲೆ ನಿಮ್ ತಲೆನೋವಲ್ಲೂ ನಂಗೂ ಒಂದ್ ಸ್ವಲ್ಪ ಶೇರ್ ಇರ್ಬೇಕಲ್ವಾ? ಹಾಗಾದ್ರೆ ಅಣ್ಣ ಅದ್ಗೆ ಕೊಡೋ ತಲೆನೋವು ನಂದೆ. ಅವ್ರು ಏನೇ ಹೇಳಿದ್ರು, ಏನೇ ಮಾತಾಡ್ರು, ನನಗೆ ನಿಮ್ಮೇಲಿರೋ ಗೌರವ ಪ್ರೀತಿ ಮಾತ್ರ ಒಂದ್ ಚೂರು ಕಡಿಮೆ ಆಗಲ್ಲ. ಯು ಡೋಂಟ್ ವರಿ, ಓಕೆನಾ? ನೋಡಿ ನೋಡಿ, ನೀವು ಈ ಥರ ಅಪ್ಸೆಟ್ ಆದ್ರೆ ನಂಗೆ ತುಂಬಾ ಬೇಜಾರಾಗುತ್ತಪ್ಪ. ಹುಡುಗನಾಗೆ ಮ್ಯಾಜಿಕ್ ಮರ್ತೋಯ್ತಾ? ನನ್ನ ಮಗಳು ಈಗ ಮುಳುಗೋನಾಗೆ ಅಂತ ತಪ್ಪಾಗಿ ಹೇಳಲ್ಲ, ನೀಟಾಗಿ ಮುಗುಳ್ನಾಗೆ ಅಂತ ಹೇಳ್ತಾಳೆ. ಬೋರ್ಡಿಂಗ್ ಸ್ಕೂಲಲ್ಲಿ ಇರೋಷ್ಟು ದೊಡ್ಡವಳಾಗ್ಬಿಟ್ಟಿದ್ದಾಳೆ. ಎಷ್ಟೊತ್ತಿಗೆ ಅವಳು ಸ್ಕೂಲ್ಗೆ ಹೋಗಿರ್ಬೋದಲ್ಲ? ಯಾ ಕಾರಿಡೋರಲ್ಲಿ
ಬಾಸ್ ಬೇಬಿ ತರ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಯಾರೂ ಇಲ್ಲಿ ನನ್ನ ಜೊತೆ ಫ್ರೆಂಡ್ಸೇ ಆಗ್ತಿಲ್ಲ, ಯಾರೂ ನನ್ನ ಜೊತೆ ಮಾತಾಡ್ತಾನೆ ಇಲ್ಲ. ಮ್ಯಾಮ್, ಹಲೋ, ಇಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಡಿ ಸೆಕ್ಷನ್ ಎಲ್ಲಿದೆ? ನೀವು ಅಡ್ಮಿಷನಾ? ಬಾ ತೋರಿಸ್ತೀನಿ. ನನಗೂ ಆಫೀಸ್ಗೆ ಬರೋಕ್ಕೆ ಇಷ್ಟ, ಆದರೆ ಸಾಧನಾ ಚಿಕ್ಕಿಗೆ ಇಲ್ಲಿ ಏನಾದರೂ ಹೆಲ್ಪ್ ಬೇಕಾದರೆ? ಸೀತಾ, ಸಾಧನಾ ಚಿಕ್ಕಿಗೆ ಹೆಲ್ಪ್ ಮಾಡೋದಕ್ಕೆ ಮನೆ ತುಂಬಾ ಜನ ಇದ್ದಾರೆ. ಫಸ್ಟ್ ನೀವು ನನಗೆ ಹೆಲ್ಪ್ ಮಾಡಿ. ನನಗೆ ಗೊತ್ತು ನೀವು ಯಾಕೆ ಆಫೀಸಿಗೆ ಬರೋಕ್ಕೆ ಹೇಳ್ತಿದ್ದೀರಾ ಅಂತ. ನೀವು ಸಿಹಿನ ತುಂಬ ಮಿಸ್ ಮಾಡ್ಕೋತಿದ್ದೀರಾ ಅಲ್ವಾ? ನಿಜ ಹೇಳ್ಬೇಕಂದ್ರೆ ನಾನು ನಿಮ್ಮಷ್ಟು ಸ್ಟ್ರಾಂಗ್ ಇಲ್ಲ ಸೀತಾ. ಯಾಕಂದ್ರೆ ನೀವು ತಾಯಿ, ಮಗಳನ್ನ ಆರಾಮಾಗಿ ಬಿಟ್ಟಿರ್ಬೋದು. ತಾಯಂದಿರಿಗೆ ಏನೇ ಕಷ್ಟ ಬಂದರೂ ಅದನ್ನ ಸಹಿಸ್ಕೊಳ್ಳೋ ಶಕ್ತಿ ಕೊಟ್ಟಿರ್ತಾರೆ ದೇವರು. ಮತ್ತೆ ಬಡಪಾಯಿ ಅಪ್ಪಂದಿರಿಗೆ ಸಹಿಸ್ಕೊಳ್ಳೋ ಶಕ್ತಿ ಕೊಟ್ಟಿರಲ್ಲ. ತುಂಬಾ ನೋವಾಗುತ್ತೆ. ಈಗ ಆಫೀಸಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಸಡನ್ ಆಗಿ ಅವಳು ನೆನಪಾದ್ರೆ ಏನ್ ಮಾಡ್ಲಿ ನಾನು? ಅಟ್ಲೀಸ್ಟ್ ನೀವಾದ್ರೂ ನನ್ನ ಕಣ್ಮುಂದೆ ಇರಿ ಸೀತಾ, ಪ್ಲೀಸ್. ನನಗೂ ಸಿಹಿದೆ ಚಿಂತೆ ಆಗ್ತಿದೆ. ಅವಳು ಏನು ಮಾಡ್ತಿರ್ತಾಳೋ ಅಂತ ಯೋಚನೆ ಆಗ್ತಿದೆ. ನೀವು ಹೇಳ್ಕೊತಿದ್ದೀರಾ, ನಾನು ಹೇಳ್ಕೊತಿಲ್ಲ ಅಷ್ಟೇ. ಅದಕ್ಕೆ ಆಫೀಸ್ಗೆ ಹೋಗೋಣ ಅಂತ ಹೇಳಿದ್ದು. ನಿಮಗೆ ನಾನು ಇರ್ತೀನಿ, ನನಗೆ ನೀವಿರ್ತೀರಾ. ಒಟ್ಟಿಗೆ ಕೆಲಸ ಮಾಡ್ತಾ ಬೇಜಾರನ್ನೆಲ್ಲ ಮರ್ತು ಬಿಡೋಣ. ಬನ್ನಿ. ನಡೀರಿ ಬೇಗ. ಆಮೇಲೆ ಮುದ್ದು, ಇನ್ನೊಂದು ವಿಷಯ, ಪದೇ ಪದೇ ಅವ್ರ ಮುಂದೆ ಸಿಹಿ ಇಲ್ಲದೆ ನಿಮಗೆ ಬೇಜಾರಾಗಲ್ವಾ? ಅಯ್ಯೋ ಪಾಪ ಹಂಗೆಲ್ಲ ಮಾತಾಡ್ಸ್ಬೇಡ, ಕ್ಯಾಶುವಲ್ ಆಗಿ. ಎಕ್ಸ್ಕ್ಯೂಸ್ ಮಿ ಮಿಸ್ಟರ್, ನನಗೂ ಬುದ್ಧಿ ಇದೆ. ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ ಅಂದ್ರೆ ಏನೋ ಬುದ್ಧಿನೇ ಇಲ್ಲ ಅನ್ನೋ ಥರ ಮಾತಾಡ್ತಿದ್ದೀರಲ್ಲ. ಹೋಗಿದ್ದನ್ನೆಲ್ಲ ನಮ್ಮ ಅಮ್ಮಂಗೆ ಹೇಳಿ. ಆಯ್ತಾಯ್ತು, ನಿನಗೆ ಬುದ್ಧಿ ಇದೆಯಲ್ಲ ಅಂತ ನೆನಪು ಮಾಡಿದೆ ಅಷ್ಟೇ. ಫ್ರೆಂಡ್ನ ನೋಡಿದ ತಕ್ಷಣ ಎಮೋಷನಲ್ ಆಗೋದು ಯಾರೋ. ನೋಡು ಸುಮ್ಮನಿರೋ, ಅದಕ್ಕೇನು ಗೋಳು ಇಕ್ಕೋಬೇಡ. ಸಿಹಿ ಬಗ್ಗೆ ಯಾರು ಮಾತಾಡೋದು ಬೇಡ, ಒಳಗೆ ಹೋಗೋಣ ಬನ್ನಿ. ನಾನು ಅದನ್ನು ಹೇಳಿದ್ದು. ಓಯ್, ಏನೋ ಸರ್ಪ್ರೈಸ್ ಇದು? ಹ್ಯಾಪಿ ರಕ್ಷಾ ಬಂಧನ ಅಣ್ಣ. ಸಂಜು, ರಾಮ್ ಹೇಳ್ತಾ ಇದ್ರು ಪ್ರತಿ ಸಲ ಅಂಜಲಿ ಕಾಲ್ ಮಾಡೇ ಮಾಡ್ತಾಳೆ ಅಂತ. ಈ ಸಲ ಅಂಜಲಿನೇ ಬಂದ್ಬಿಟ್ಟಿದ್ದಾಳೆ. ನೋಡಪ್ಪ, ರಕ್ಷಾ ಬಂಧನ ಸೆಲೆಬ್ರೇಟ್ ಮಾಡಕ್ಕೆ ನಿನ್ ಮನೆಗೆ ಬಂದಿದ್ದೀವಿ. ಸೀತಾ, ಹ್ಯಾಪಿ ರಕ್ಷಾ ಬಂಧನ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ. ಅನಿ ಬಾ. ಕೀರು ತುಂಬಾ ಚೆನ್ನಾಗಿದೆ, ಸ್ವೀಟ್ ಇದೆ, ನಿನ್ಗೆ ಇಷ್ಟ ಆಗತ್ತೆ, ತಿನ್. ಬಾ. ಅನಿ, ಯಾಕೆ ಪುಟ ಇಷ್ಟ ಆಗ್ಲಿಲ್ವಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.